ಅಭಿವೃದ್ಧಿ ಮಾಡಿದವ್ರೆ. ಅವ್ರ ನಕಲಿಯೋ ನಾವು ನಕಲಿ ಅನ್ನೋದು ಬಿಜಾಪುರ ಜನರಿಗೆ ಗೊತ್ತಾಯ್ತು. ಸರ್ ಇದು ಯತ್ನಾಳರ ಗೆಲುವು ಅಥವಾ ಬಿಜೆಪಿ ಗೆಲುವು ಸರ್ ಇವತ್ತು ಮೇಯರ್ ಉಪಮೇಯರ್? ಇದು ಹಿಂದೂಗಳ ಗೆಲುವು. ಕೇಸರಿ ಬಾವುಟ ಮಹಾನಗರ ಪಾಲಿಕೆ ಹೋದ ಸಲನೇ ಹಾರಿಸ್ಬೇಕಾಗಿತ್ತು. ನಮ್ಮಲ್ಲೇ ಕುತಂತ್ರ ಆಗಿತ್ತು. ಈ ಸಲ ಯಾವುದೂ ಕುತಂತ್ರ ನಡೀಲಿಲ್ಲ. ನಮ್ಗೆಲ್ಲ ರೀತಿ ಅವ್ರು 4 MLCಗಳನ್ನು ತೊಗೊಂಡ್ಬಂದಿದ್ರು ಕಾಂಗ್ರೆಸ್ನವ್ರು. ಆದಾಗ್ಯೂ ನಮಗೆಲ್ಲ ಪಕ್ಷೇತರ ಸದಸ್ಯರು ಸಹ ಸಹಕಾರ ಕೊಟ್ಟಿದ್ರಿಂದ ಇದು ವಿಜಯಪುರ ನಗರದಲ್ಲಿ ಮೊದಲ ಬಾರಿಗೆ ಕೇಸರಿ ಧ್ವಜ ಹಾರಿದೆ, ಮೊದಲ ಬಾರಿಗೆ ಬಿಜೆಪಿ ಧ್ವಜ ಹಾರಿದೆ. ಎಷ್ಟು ಮತಗಳಿಂದ ಮೇಯರ್ ಉಪಮೇಯರ್ ಘೋಷಣೆ ಆಗಿದೆ? 24 MS ಕಲ್ಡಿಯವರಿಗೆ, 22 ಕಾಂಗ್ರೆಸ್ನ ಅಭ್ಯರ್ಥಿಗೆ. ನಮ್ಮ ಉಪಮಹಾಪೌರ ಅಂದ್ರೆ ಅವಿರೋಧ ಆಗಿ 0-0 ಬಿದ್ದವು. ಜೊತೆಗಿನ ಪಾರ್ಟಿಗೆ 0-0 ಬೈಕಾಟ್ ಮಾಡಿದ್ರು. ಸರ್ ಮುಂದಿನ ಯೋಜನೆಗಳ ಬಗ್ಗೆ ಏನಿಲ್ರಿ, ಎಲ್ಲಾ ನಗರದ ಏನ್ ಪರಿಸ್ಥಿತಿ ಇದೆ, ಇದು ಇಂತಿಟ್ಟು ಮಳೆ ಆದಾಗ್ಲೂ ಸಹ ಕೆಲವೊಂದು 2-3 ಭಾಗದಲ್ಲಿ ತೊಂದರೆ ಆಗಿದೆ. ಅದನ್ನ ನಾವು ಸರಿಯಾಗಿ ಮಾಡುವಂತ ನಮ್ಮ ಮೇಯರ್ ಮಾಡ್ತಾರೆ. ಮತ್ತೆ ಮೇಜರ್ ಎಲ್ಲ ಕೆಲಸ ಆಗಿದೆ. ಆದ್ರೆ ಇನ್ನೂ ನಗರವನ್ನು ಸ್ವಚ್ಛವಾಗಿರುವುದು, ನಗರದಲ್ಲಿ ಎಲ್ಲೂ ಸಹ ನೀರು ಪ್ರವಾಹಗಳು ಬರಲಾರಂತೆ ನೋಡ್ಬೋದು. ಮತ್ತು ವಿದ್ಯುತ್ ಏನು ಕಂಬಗಳದಾವು ಇವತ್ತೇನು LED ಮಾಡಬೇಕಾಗಿದೆ, ಅದು ಆ ವಿಚಾರ ಇರ್ಬೋದು. ಮತ್ತು ಜನರಿಗೆ 24 ತಾಸು ಕರೆ ನೀರು ಕೊಡುವಂತ ಕೆಲಸ ನಮ್ಮ ಮಹಾಪೌರ, ಉಪಮಹಾಪೌರ ಮತ್ತು ನಾನು ಕೂಡಿ ಮಾಡ್ತೀನಿ. 1 ವರ್ಷದ ಅವಧಿಯಲ್ಲಿ ಪಾಲಿಕೆಯಲ್ಲಿ ಬಹಳ ಭ್ರಷ್ಟಾಚಾರ ಇತ್ತು. ಪ್ರತಿಯೊಂದಕ್ಕೂ ಜನರು ಹಣ ಕೊಡ್ಬೇಕಾಗಿತ್ತು, ಪರಿಸ್ಥಿತಿ ಇತ್ತು. ವ್ಯಾಪಕ ಭ್ರಷ್ಟಾಚಾರ ಆಗಿದೆ ಹಿಂದಿನ 1 ವರ್ಷದಲ್ಲಿ. ನಮ್ಮ ಮಹಾಪೌರ, ಉಪಮಹಾಪೌರ ಬಂದಾಗ ಅವ್ರು ಯಾವ್ಯಾವ ಅದಾವಲ್ಲ ಅವೆಲ್ಲ ತನಿಖೆ ಮಾಡಿಸ್ತೀವಿ. ಅದ್ರ ಯಾರು ತಪ್ಪಿಸ್ತಾರ ಅಂದ್ರೆ ನಾವು ಸರ್ಕಾರಕ್ಕೆ ಬರೀತೀವಿ. ಆದ್ರೆ ನನಗೇನು ವಿಶ್ವಾಸ ಇದೆ ಈ ಸರ್ಕಾರ ಮೇಲೆ. ನಾವು ಏನೇ ತನಿಖೆ ಕೊಟ್ಟರು ಸಹ ನ್ಯಾಯ ಸಿಗ್ತೈತೆ ಅಂತ ಹೇಳೋದಿಲ್ಲ. ನೋಡುವ ಕಾದು ನೋಡ್ತೀವಿ. ಯಾರು ಹಿಂದಿನ ಮಹಾಪೌರ್ ಏನೇನು ಮಾಡ್ಯಾರ ನೋಡಿ ಎಲ್ಲ ನಮ್ಮ ದಾಖಲೆ ಇದಾವೆ. ಅವ್ರಿಗೆಲ್ಲ ನಾವು ತನಿಖೆ ಮಾಡುವಂತ ಕೆಲಸ. ಸರ್ ಈಗ ಹಿಂದೂಗಳು ಮುಸ್ಲಿಂ ಯುವತಿಯರನ್ನ ಮದುವೆ ಆಗ್ಬೇಕು 5 ಲಕ್ಷ ಘೋಷಣೆ ತಾವು ಅಭಿಯಾನ ಆರಂಭಿಸ್ತಾರೆ. ತಪ್ಪೇನೈತಿ, ಅವ್ರು ಹಂಗೆ ಮಾಡಿದ್ರೆ ನಾವು ಹಂಗೆ ಮಾಡ್ಬೇಕಂತ ಹೇಳಿವಿ. ಇವತ್ತು ನೋಡಿ ಕಗ್ಗೊಲೆ ಆಗಿದೆ, ಹಿಂದೂಗಳು ಕಗ್ಗೊಲೆ ಆಗ್ತಾ ಇದ್ವಿ. ಇನ್ನು ಯಾವ ಹಿಂದೂಗಳು ಇಂಥ ಕೊಲೆ ಮಾಡುವಂತ ಇರುವುದಿಲ್ಲ. ಕಾಲ ಹಂಗೆ ಬರ್ತಂದ್ರೆ ಅದನ್ನ ನಿರ್ಣಯ ನಾವು ಮಾಡ್ತಿದ್ವಿ.